ಸಾಮ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಸರ್ಕಾರಕ್ಕೆ ನಾವು ತಕ್ಕ ಬುದ್ಧಿಯನ್ನು ಕಲಿಸಬೇಕು ಎನ್ನುವಂತಹ ಪ್ರಸ್ತಾವಿಕ ಮಾತು ಹಂಚಿಕೊಂಡಿರ್ತಕ್ಕಂತಹ ಶ್ರೀ ಗೋವಿಂದ ಕಾರಜೋಳ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇನ್ನು ಮುಂದೆ ನಮ್ಮೊಟ್ಟಿಗೆ ಮಾತನ್ನು ಹಂಚಿಕೊಳ್ತಾರೆ ರಾಜ್ಯ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರು ಹಾಗೂ ಮಾಜಿ ಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ಎನ್ ಮಹೇಶ್ ಸರ್ ಅವರು. बोलो भारत माता की, हेलो भारत माता की, बोलो बाबा साहेब अंबेडकर की, बोलो बाबा साहेब अंबेडकर की. ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಮತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರದ ಭ್ರಷ್ಟ ಆಡಳಿತ, ಜನವಿರೋಧಿ ಆಡಳಿತ, ಅದನ್ನ ಧಿಕ್ಕರಿಸಿ ಅಂತ ಹೇಳಿ ರಾಜ್ಯಾದ್ಯಂತ ದೊಡ್ಡ ಆಂದೋಲನವನ್ನೇ ಪ್ರಾರಂಭ ಮಾಡಿ ಮುನ್ನಡೆಸ್ತಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ BY ವಿಜಯೇಂದ್ರ ಅವರೇ, ವಿರೋಧ ಪಕ್ಷದ ನಾಯಕರುಗಳಾದಂಥ ಸನ್ಮಾನ್ಯ R ಅಶೋಕಣ್ಣ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಅರ್ಥ ಆಗುತ್ತೆ, ಮತ್ತು ಗೋವಿಂದ ಕಾರಜೋಳ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಶಾಸಕರುಗಳೇ, ಮಾಜಿ ಶಾಸಕರುಗಳೇ ಹಾಗೂ ಬಂಧುಗಳೇ, ನಾನು ಹೆಚ್ಚು ಸಮಯ ಮಾತಾಡಲ್ಲ. ಯಾಕೆ ಅಂತಂದ್ರೆ ಅಕ್ಕ ಶಶಿಕಲಾ ಗಾಂಧೀಜಿಯವರು 1924 ಡಿಸೆಂಬರ್ 26ರಿಂದ 28ರವರೆಗೆ ಬೆಳಗಾವಿಯಲ್ಲಿ 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವನ್ನು ನಡೆಸಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಗಾಂಧೀಜಿಯವರು ಬೆಳಗಾವಿಗೆ ಬಂದು 100 ವರ್ಷ ಆಗಿದೆ ಅಂತ ಹೇಳಿ ಸಂಭ್ರಮಿಸಿ ಸಮಾರಂಭ ಮಾಡಿದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್
ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷ ಆಗಿದೆ, ಅದನ್ನು ಮಾಡಿ ನೀವು ಅಂತ ಕೇಳ್ಕೊಂಡ್ರು. ಬೆಳಗಾವಿ ಅಧಿವೇಶನದಲ್ಲಿ ಕೇಳ್ಕೊಂಡಿದ್ದು. ಯಾಕೆ ಸಿದ್ದರಾಮಯ್ಯನವರೇ ಮಾಡಲಿಲ್ಲ? ಯಾಕೆ DK ಶಿವಕುಮಾರ್ ಅವರೇ ಮಾಡಲಿಲ್ಲ? ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರೇ ಮಾಡಲಿಲ್ಲ? ಅದಕ್ಕೆ ಉತ್ತರವನ್ನ ಶಶಿಕಲಾ ಜೊಲ್ಲೆ ಅವರು ಹೇಳಿದ್ರು. ಎಲ್ಲಿವರೆಗೆ ಗಾಂಧಿವಾದ ಮತ್ತು ಕಾಂಗ್ರೆಸ್ ವಾದ ಈ ದೇಶದಲ್ಲಿ ಜೀವಂತವಾಗಿರ್ತದೋ ಅಲ್ಲಿವರೆಗೆ ಶೋಷಿತರ ಬಡವರ ವಿಮೋಚನೆ ಆಗಲ್ಲ ಅಂತ ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಪ್ಪಾಣಿನಲ್ಲಿ ಮಾತಾಡಿದಂತ ಮಾತು. ಆ ಅಧಿವೇಶನ, ಬೆಳಗಾವಿ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಮಾತಾಡಿರುವಂತ ಭಾಷಣದ ಪ್ರತಿ ನನ್ನ ಹತ್ರ ಇದೆ. ನಾನು ಪೂರ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಆ ಅಧಿವೇಶನದಲ್ಲಿ 3 ಮಹತ್ವಪೂರ್ಣವಾದ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ ಗಾಂಧೀಜಿಯವರು. ಒಂದನೇದು, ಸ್ವರಾಜ್ಯ ಬರಬೇಕು ಅಂದ್ರೆ, ಬ್ರಿಟಿಷರ ವಿರುದ್ಧ ನಾವು ಹೋರಾಡಬೇಕು ಅಂತಂದ್ರೆ ನಾವು ಸ್ವದೇಶಿಗಳಾಗಬೇಕು. ಹಾಗಾಗಿ ಸ್ವದೇಶಿ ಬಟ್ಟೆಯನ್ನ ಉತ್ಪಾದನೆ ಮಾಡಿ ಅದನ್ನ ಬಳಸಿ. ಯಾರು ಖಾದಿಯನ್ನ ಉಟ್ಕೊಳ್ಳಲ್ವೋ ಅವ್ರಿಗೆ ಕಾಂಗ್ರೆಸ್ ಸದಸ್ಯತ್ವ ಕೊಡಲ್ಲ ಅಂತ ಘೋಷಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧೀಜಿ ಅವರಿಗೆ ಮತ್ತು ಕಾಂಗ್ರೆಸ್ಗೆ ಸವಾಲು ಹಾಕಿದ್ದೇನು ಅಂದ್ರೆ, ಖಾದಿ ಉಟ್ಕೊಳ್ಳಿಲ್ಲ ಅಂತಂದ್ರೆ ಕಾಂಗ್ರೆಸ್ ಸದಸ್ಯತ್ವ ತಗೊಳ್ಳಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗೇನೆ ಯಾರ್ಯಾರು ಅಸ್ಪೃಶ್ಯತೆಯನ್ನ ಆಚರಣೆ ಮಾಡಲ್ಲ ಅಂತ ತೀರ್ಮಾನ ಮಾಡ್ತೀರಿ ಅವ್ರನ್ನ ಮಾತ್ರ ಕಾಂಗ್ರೆಸ್ ಸದಸ್ಯತ್ವ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಅಂತ ಹೇಳಿದ್ರು ಬಾಬಾ ಸಾಹೇಬರು. ಘೋಷಣೆ ಮಾಡಿದ್ರ? ಮಹಾತ್ಮ ಗಾಂಧೀಜಿ ಅವರ ಆತ್ಮಕ್ಕೆ ನಾನು ಕೇಳ್ತೀನಿ, ಘೋಷಣೆ ಮಾಡಿದ್ರ ನೀವು? ಕಾಂಗ್ರೆಸ್ನವರು ಘೋಷಣೆ ಮಾಡಿದ್ರ? ಇವತ್ತು NCRB ರಿಪೋರ್ಟ್ ಏನ್ ಹೇಳುತ್ತೆ ಗೊತ್ತಾ? ಪ್ರತಿ 1 ವಾರದಲ್ಲಿ ಒಬ್ಬ ದಲಿತ ಮಹಿಳೆ ದೌರ್ಜನ್ಯಕ್ಕೊಳಗಾಗ್ತಾಳೆ. ಇವತ್ತಿಗೂ ಬೇರೆ ಬೇರೆ ರೂಪದಲ್ಲಿ ಅಸ್ಪೃಶ್ಯತೆ ಜಾರಿಯಲ್ಲಿದೆ. ಅದನ್ನ ಹೋಗ್ಲಾಡಿಸ್ಲಿಕ್ಕೆ 60 ವರ್ಷ ರಾಜ್ಯಭಾರ ಮಾಡಿದ್ದೀರಲ್ಲ ನೀವು ಕಾಂಗ್ರೆಸ್ನವರು, ಏನ್ ಮಾಡಿದ್ದೀರಿ? ಈ ಸಂದರ್ಭದಲ್ಲಿ 20 ವರ್ಷಗಳ ಹಿಂದೆ ನಾನು ಬರೆದಂತ ಒಂದು ಹಾಡು ಶಶಿಕಲಾ ಜೊಲ್ಲೆ ಅವರು ಹೇಳಿದ ಮೇಲೆ ಈ ಹಾಡನ್ನ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಈ ಹಾಡು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೊನೆಗೆ ನನ್ನ ಜೊತೆಗೆ ಹೇಳ್ಬೇಕು ನೀವು. 20ನೇ ಶತಮಾನದ ಗಾಂಧಿ ಯುಗವು ಮುಗಿದಿದೆ, 21ನೇ ಶತಮಾನದ ಭೀಮ ಯುಗವು ಬರುತ್ತಿದೆ, 20ನೇ ಶತಮಾನದ ಗಾಂಧಿ ಯುಗವು ಮುಗಿದಿದೆ, 21ನೇ ಶತಮಾನದ ಭೀಮ ಯುಗವು ಬರುತ್ತಿದೆ, ಸಮ ಸಮಾನ ಕರೆಯುತ್ತಿದೆ ಮುಂದುಗೂಡಿ ಬನ್ನಿರಿ, ಸಮ ಸಮಾಜ ಕರೆಯುತ್ತಿದೆ ಒಂದುಗೂಡಿ ಬನ್ನಿರಿ, ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿರಿ, ಅಂಬೇಡ್ಕರ್ ವಾದ ಜಿಂದಾಬಾದ್, ಬೋಲೋ ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್ ಅಂತ ಹೇಳ್ತಾ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಡೀ ದೇಶದಲ್ಲಿ ಮಾನ ಸನ್ಮಾನ ಮಾಡುವಂತ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ನಿಮಗೆ ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು. ಯಾರೀ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದವರು? 1946-47ರಲ್ಲಿ
ನೀವು ನಾವು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದೀವಿ ಅಂತ ಎಡ್ವಿನ್ ಮೌಂಟ್ ಬ್ಯಾಟನ್ಗೆ ಪತ್ರ ಬರೆದವರು ಯಾರು? ರಾಹುಲ್ ಗಾಂಧಿ ಅವರ ಮುತ್ತಾತ ಜವಾಹರ್ಲಾಲ್ ನೆಹರು. ಬಾಬಾ ಸಾಹೇಬ್ 1956 ಡಿಸೆಂಬರ್ 6ನೇ ತಾರೀಕು ತೀರ್ಕೊಂಡಾಗ ದೆಹಲಿನಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಡದೇ ಇದ್ದವರು ಯಾರು? ನೀವು ಕಾಂಗ್ರೆಸ್ನವರು. 1956ರಿಂದ 90ರವರೆಗೆ ಬಾಬಾ ಸಾಹೇಬ್ರಿಗೆ ನೀವು ಗೌರವ ಕೊಟ್ರ? ಸಿದ್ದರಾಮಯ್ಯ ಅವರೇ, ರಾಹುಲ್ ಗಾಂಧಿ ಅವರೇ ಹೇಳಿ ಗೌರವ ಕೊಟ್ರ? ಒಂದು ಅವಾರ್ಡ್ ಕೊಟ್ರ ಬಾಬಾ ಸಾಹೇಬ್ರಿಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದಂತ ಕಲ್ಲೂರ್ಕರ್ಗೆ 1970ರಲ್ಲಿ ಪದ್ಮಭೂಷಣ ಕೊಡ್ತೀರಿ ನೀವು. ಪದ್ಮಭೂಷಣ. ನೆಹರು ಬದುಕಿರುವಾಗ ತನಗೆ ತಾವೇ ಪದ್ಮಭೂಷಣ, ಭಾರತ ರತ್ನ. ಶ್ರೀಮತಿ ಇಂದಿರಾ ಗಾಂಧಿ ಬದುಕಿರುವಾಗಲೇ ಅವ್ರಿಗೆ ಭಾರತ ರತ್ನ ಅವರೇ ಕೊಟ್ಕೊಡೋದು. ರಾಜೀವ್ ಗಾಂಧಿಗೆ ಭಾರತ ರತ್ನ ಅವರೇ ಕೊಟ್ಕೊಡೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ರ? ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ಟವರು ಒಂದು ಕಾಂಗ್ರೆಸ್ಸೇತರ ಸರ್ಕಾರ, ವಿಪಿ ಸಿಂಗ್ ಸರ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಬೇಕು ಅಂತ ಒತ್ತಡ ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು, ಮಾನ್ಯವರು ಕಾಂಶಿರಾಮ್ ಸಾಹೇಬರು. ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇದೆಯೇನ್ರಿ ನಿಮ್ಗೆ? ಬಂಧುಗಳೇ, ಇಂತಹ ಅಯೋಗ್ಯ ಕಾಂಗ್ರೆಸ್ ವಾದವನ್ನ ಈ ಭಾರತದ ಮಣ್ಣಿನಿಂದ ಕಿತ್ತೆಸೆಯಬೇಕು. ಅದಕ್ಕೆ ಇಲ್ಲಿಂದ ಹೋರಾಟ ಶುರುವಾಗ್ತಾ ಇರೋದು. ಈ ಹೋರಾಟದ ನೇತೃತ್ವವನ್ನ ರಾಜ್ಯಾಧ್ಯಕ್ಷ ಖುದ್ದು ವಹಿಸಿಕೊಂಡು ಮುನ್ನಡೆಸ್ತಾ ಇರ್ತಕ್ಕಂಥದ್ದು. ಬಂಧುಗಳೇ, ಸಮಯದ ಅಭಾವ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ನಿಪ್ಪಾಣಿನಲ್ಲಿ ಬಂದು ಮಾತಾಡಿದ ಮಾತನ್ನ 2ರ ಅಂಶದ ರಿಸಲ್ಟ್ ಏನು ಅಂತ ಹೇಳ್ಬಿಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು? ಎಜುಕೇಟ್, ಅಜಿಟೇಟ್, ಆರ್ಗನೈಸ್. ಶಿಕ್ಷಣ ಪಡ್ಕೊಳ್ಳಿ, ನೀವು ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಅಸ್ಪೃಶ್ಯರು, ದಲಿತರು ಶಿಕ್ಷಣ ಪಡ್ಕೊಳ್ಳಕ್ ಶುರು ಮಾಡಿದ್ರು. 1951ರಲ್ಲಿ ನಮ್ಮ ದೇಶದ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತು ಅಂದ್ರೆ 16%. ಹಲೋ, ಅರ್ಥ ಮಾಡ್ಕೊಳ್ಳಿ, 16% ಇದ್ದಿದ್ದು. ಆಗ SCಗಳ ಲಿಟ್ರಸಿ ರೇಟ್ ಎಷ್ಟು ಅಂದ್ರೆ 5%. 51ರಲ್ಲಿ 5%. 2021ರಲ್ಲಿ ಇಡೀ ದೇಶದ ಸಾಕ್ಷರತೆ ಪ್ರಮಾಣ 76% ಹೋಗಿದೆ. ಇದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಈಗ ದಲಿತರ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಅಂದ್ರೆ 67%. 5% ಇಂದ 67% ಹೋಗ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿವ್ಯ ದೃಷ್ಟಿ ಕಾರಣ, ಸಂವಿಧಾನದ ದಿವ್ಯ ದೃಷ್ಟಿ ಕಾರಣ. ಮಹಿಳಾ ಸಾಕ್ಷರತೆ 1951ರಲ್ಲಿ SCಗಳ ಮಹಿಳಾ ಸಾಕ್ಷರತೆ 0. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರಮದಿಂದ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ಇವತ್ತು ಮಹಿಳೆಯರ ಸಾಕ್ಷರತೆ ಪ್ರಮಾಣ ಎಷ್ಟಿದೆ? ಇಡೀ ರಾಷ್ಟ್ರದಲ್ಲಿ 70% ಮಹಿಳೆಯರು ಸಾಕ್ಷರರಾಗಿದ್ದಾರೆ. ದಲಿತ ಮಹಿಳೆಯರು ಇವತ್ತು 60% ಸಾಕ್ಷರತೆ ಬಂದಿದೆ. ಈ ಕರ್ಮಭೂಮಿ ನಿಪ್ಪಾಣಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಘೋಷಣೆ ಮಾಡಿದ್ರು ಅದನ್ನ ಸಾಕ್ಷಾತ್ಕಾರಗೊಳಿಸತಕ್ಕಂತ ಕೆಲಸ ಸಂವಿಧಾನದ ಮೂಲಕ ಆಗ್ತಾ ಇದೆ. ಬಂಧುಗಳೇ, ಇಷ್ಟನ್ನ ಹೇಳಿ ಒಂದು ಹುಡುಗಾಟದ ಮಾತಾಡ್ತಾರೆ ರಾಹುಲ್ ಗಾಂಧಿ. ಏನ್ ಹುಡುಗಾಟದ ಮಾತು? ಈ ಸಂವಿಧಾನ ಇದೆಯಲ್ಲ, ಇದು 1947ರಲ್ಲಿ ಬಂದಿದೆ ಅಂತ ಅನ್ಕೊಂಡಿದ್ದೀರ ನೀವು? 1000 ವರ್ಷದಿಂದ ಬಂದಿದೆ ಈ ಸಂವಿಧಾನ ಅಂತ ಹೇಳ್ತಾರಲ್ಲ, ಇವರು ವಿರೋಧ ಪಕ್ಷದ ನಾಯಕನಾಗ್ಲಿಕ್ಕೆ ಅರ್ಹತೆ ಇದೆಯಾ?
ಇಷ್ಟಾದ್ರೂ ಕೂಡ ಅದು ಹೆಂಗೋ ಜೀವ ಪಡ್ಕೋತಾ ಇದೆ. ಈ ನೆಲದಿಂದ ಸಂಕಲ್ಪ ಮಾಡೋಣ, ಪ್ರಮಾಣ ಮಾಡೋಣ, ಇವತ್ತಿಂದ 2028ಕ್ಕೆ ಈ ಕಾಂಗ್ರೆಸ್ ಅನ್ನ ಕಿತ್ತು ಒಗಿಬೇಕು ನಮ್ಮ ರಾಜ್ಯದಿಂದ. ಅದಕ್ಕೆ ಸಂಕಲ್ಪ ಮಾಡಿ ಅಂತ ಹೇಳ್ತಾ ಸಮಯ ತಗೊಂಡಿದ್ದೀನಿ, ದಯಮಾಡಿ ವೇದಿಕೆ ಮೇಲಿರೋ ಗಣ್ಯರು ಕ್ಷಮಿಸಿ ಅಂತ ಹೇಳ್ತಾ, ಇನ್ನೂ 7 ರಾತ್ರಿ ಕತೆ ಇದೆ. ನಾನು ಮರಾಠಿ ಕಲ್ತ್ಕೊಂಡು ಬಂದು ಮಾತಾಡ್ತೀನಿ ನಿಮ್ ಜೊತೆಗೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ತಾ ಇದ್ದೀರಿ, ಅರ್ಥ ಆಗ್ತಾ ಇಲ್ಲ. ಏನಿವೆ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ ಈ ಬೆಳಗಾವಿ, ಚಿಕ್ಕೋಡಿ, ಧಾರವಾಡ, ಬಿಜಾಪುರ, ಗುಲ್ಬರ್ಗ, ಬೀದರ್ ಇದೆಲ್ಲವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಡಾದಂತಹ ಕರ್ಮಭೂಮಿ ಇದು. ಈ ಕರ್ಮಭೂಮಿಯಿಂದ ಈ ಕಾಂಗ್ರೆಸ್ ಗಿಡವನ್ನ ಕಿತ್ತು ಬಿಸಾಕುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳ್ತಾ, ಇಷ್ಟು ಮಾತುಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಗೌರವ ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಬೋಲೋ ಬಾಬಾ